ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಗೌರಿಬಿದನೂರು ಬಿಜೆಪಿಯಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದೆ. ಲೋಕಸಭಾ ಎಲೆಕ್ಷನ್ ಸಮಯದಲ್ಲಿ ಟಿಕೆಟ್ಗಾಗಿ ಕೆ ಸುಧಾಕರ್ ಹಾಗೂ ಎಸ್ಆರ್ ವಿಶ್ವನಾಥ್ ನಡುವೆ ಭಿನ್ನಾಭಿಪ್ರಾಯ ಹಿನ್ನೆಲೆ ಜಿಲ್ಲೆಯಲ್ಲಿ 2 ಬಣಗಳು ಸೃಷ್ಟಿಯಾಗಿದ್ವು. ಭಿನ್ನಾಭಿಪ್ರಾಯದ ಇನ್ನೊಂದು ಭಾಗವಾಗಿ ಗೌರಿಬಿದನೂರು ನಗರ ಮತ್ತು ಗ್ರಾಮಾಂತರ ಮಂಡಲಾಧ್ಯಕ್ಷರ ಆಯ್ಕೆ 2 ಬಣಗಳು ಪ್ರತ್ಯೇಕ ಸಭೆಗಳನ್ನು ನಡೆಸ್ತಾ ಇದ್ದು ರಾಜ್ಯ ನಾಯಕರ ತಲೆನೋವಾಗಿ ಪರಿಣಮಿಸಿದಂತೆ ಕಾಣುತ್ತಿದೆ. ಗೌರಿಬಿದನೂರು ಬಿಜೆಪಿಯಲ್ಲಿ ಸಂಘಟನಾತ್ಮಕ ಹೋರಾಟಗಳು ನಡೆದಿಲ್ಲ. ತಾಲೂಕಿನಲ್ಲಿ ಬಿಜೆಪಿ 30,000 ಇದ್ದ ವೋಟ್ ಬ್ಯಾಂಕ್ ಈಗ ನಾಯಕನ ಪ್ರತಿಷ್ಠೆ ಕಿತ್ತಾಟದಿಂದ ವೋಟ್ ಬ್ಯಾಂಕ್ ಚಿತ್ರವಾಗಿ 8,000ಕ್ಕೆ ಬಂದು ನಿಂತಿದೆ ಅಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮಾತನಾಡಿಕೊಳ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಬಿಜೆಪಿ ಪಕ್ಷದ ನಗರ ಮತ್ತು ಮಂಡಲಾಧ್ಯಕ್ಷರ ಘೋಷಣೆಯಾಗಿದ್ದು, ಗೌರಿಬಿದನೂರು ಬಿಜೆಪಿ ಪಕ್ಷದಲ್ಲಿ 2 ಬಿಜೆಪಿ ಎ ಮತ್ತು ಬಿ ಬಣಗಳಿರುವ ಕಾರಣ ನಾಯಕರಿಗೆ ಮಂಡಲ ಮತ್ತು ನಗರಾಧ್ಯಕ್ಷರ ನೇಮಕ ಕಗ್ಗಂಟಾಗಿ ಉಳಿದಿದೆ. ಮಂಡಲಾಧ್ಯಕ್ಷರಿಗೆ 2 ಬಣದವರಿಂದ ಸಮವಾದ ಪೈಪೋಟಿ ನೀಡ್ತಾ ಇದ್ದು, ಮಾಜಿ ಜಿಲ್ಲಾಧ್ಯಕ್ಷರಾದ ರವಿನಾರಾಯಣ ರೆಡ್ಡಿ ಅವರ ಮಗನಾದ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಭರತ್ ರೆಡ್ಡಿ ಅವರಿಗೆ ಅಧ್ಯಕ್ಷ ಪಟ್ಟ ನೀಡಲು ಬಿಜೆಪಿ ಬಿ ಪಟ್ಟು ಹಿಡಿದು ಕೂತಿದೆ. ಯಲಹಂಕ ಎಸ್ಆರ್ ವಿಶ್ವನಾಥ್ ಅವರ ಬೆಂಬಲ ಇದ್ದಂತೆ ಕಾಣ್ತಿದೆ. ಗ್ರಾಮಾಂತರ ಅಧ್ಯಕ್ಷ ಸ್ಥಾನ ಭರತ್ ರೆಡ್ಡಿ ಅವರಿಗೆ ನೀಡಬೇಕು ಅಂತ ರವಿನಾರಾಯಣ ರೆಡ್ಡಿ ಪರವಾಗಿರುವ ಮುಖಂಡರು ಸಭೆಯನ್ನು ಮಾಡಿ ರಾಜ್ಯ ನಾಯಕರಿಗೆ ಒತ್ತಡ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನೋರ್ವ ಪ್ರಬಲ ಆಕಾಂಕ್ಷಿಗಳಾದ ಗೌರಿಬಿದನೂರು ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಕೊರಡಿರ್ಲಪ್ಪ ನೇರ ಪೈಪೋಟಿ ನೀಡುತ್ತಿದ್ದು, ಪಕ್ಷದಲ್ಲಿ ನಿಷ್ಠಾವಂತರಾಗಿರುವ ನೀರಾವರಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಹಾಗೂ ಸಂಘಟನಾತ್ಮಕ ಹೋರಾಟ ಕಾರ್ಯಕರ್ತರ ಜೊತೆ ನಿಕಟ ಸಂಬಂಧ ಹೊಂದಿರುವ ಕೊರಡಿರ್ಲಪ್ಪ ಅವರು ನಾಯಕ ಸಮುದಾಯ ಮುಖಂಡರಾದ ಕೊರಡಿರ್ಲಪ್ಪ ಅವರ ಮೇಲೆ ಕೆ ಸುಧಾಕರ್ ಅವರಿಗೆ ಒಲವಿದ್ದಂತೆ ಕಾಣ್ತಿದೆ. ಗೌರಿಬಿದನೂರು ನಗರ ಅಧ್ಯಕ್ಷ ಪಟ್ಟಕ್ಕೆ ಆಕಾಂಕ್ಷಿಗಳಾದ ಮೃತ್ಯುಂಜಯ ರವಿನಾರಾಯಣ ರೆಡ್ಡಿ ಬಣದವರಾಗಿದ್ದು, ಹುದುಗೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ಇವರ ಶ್ರೀಮತಿಯು ನಗರಸಭೆ ಸದಸ್ಯರಾಗಿದ್ದಾರೆ. ನಗರ ಪ್ರಧಾನ ಕಾರ್ಯದರ್ಶಿ ವೇಣು ಮಾಧವ್ ಹಾಗೂ ಹರೀಶ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಾರೆ. ಈ ಮೂವರಲ್ಲಿ ಯಾರಿಗೆ ಅಧ್ಯಕ್ಷ ಪಟ್ಟ ಹೊಳೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇಂದು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ರವಿನಾರಾಯಣ ರೆಡ್ಡಿ ಅವರ ಬೆಂಬಲಿಗರ ಸಭೆ ನಡೆದಿದ್ದು, ಸಭೆಯಲ್ಲಿ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ, ಗ್ರಾಮಾಂತರ ಅಧ್ಯಕ್ಷ ಸ್ಥಾನವನ್ನ ಭರತ್ ರೆಡ್ಡಿಗೆ, ನಗರ ಅಧ್ಯಕ್ಷ ಸ್ಥಾನವನ್ನ ಮೃತ್ಯುಂಜಯ ಅವರಿಗೆ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಬಂಡಾಯ ಅಧ್ಯಕ್ಷರಾಗಿ ಇವರಿಬ್ಬರು ಬಿಜೆಪಿ ಬಿ ಟೀಮ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ತಿಳಿಸಿದ್ರು. ಅವರಿಬ್ಬರನ್ನೇ ಬಿಜೆಪಿ ಬಂಡಾಯ ಅಭ್ಯರ್ಥಿಗಳಂತ ಮಾಡಿ ಬಿಜೆಪಿ ಬಿ ಅಂತ ಹೆಸರಿಟ್ಟು ನಾವು ಬಿಜೆಪಿನ ಸಂಘಟನೆ ಮಾಡಿ ಈ ತಾಲೂಕಲ್ಲಿ ಅದನ್ನ ಮೊದಲನೇ ಪ್ಲೇಸ್ಗೆ ತರಕ್ಕೆ ನಾನು ತಯಾರಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರೂ ನಮ್ಗೆ ಇರ್ಬೇಕು. ನಾವು ಯಾರಿಗೂ ಇಟ್ಕೊಂಡು ನಮ್ಗೆ ಲೈಫ್ ರಾಜಕೀಯನೇ ನಮ್ಗೆ ಜೀವನ ಅಲ್ಲ. ರಾಜಕೀಯ ನಮ್ಮ ಬ್ಲಡ್ ಇದೆ. ನಮ್ಮ ಮನೆಯಲ್ಲಿ 2 MLAಗಳು ಹೋಗಿದ್ದಾರೆ. ನಮ್ಮ ಅಜ್ಜಿ ಒಬ್ರು ಇರ್ತಾರೆ, ರಾಜ್ಯಸಭಾ ಮೆಂಬರ್ ಆಗಿದ್ರು, ಇನ್ನೊಂದಲ್ಲಿ ಒಟ್ಟ MLA ಆಗಿದ್ರು. ನಮ್ಮ ಅಪ್ಪ 15 ವರ್ಷ ಚೇರ್ಮನ್, ನಮ್ಮ ಅಮ್ಮ 15 ವರ್ಷ ಚೇರ್ಮನ್. ನಾವು ಗ್ರಾಮ ಪಂಚಾಯತಿ ಹಿಂಗ ಹಿಡಿದು ಡೆಲ್ಲಿವರೆಗೂ ನಮ್ಮ ಮನೆ ರಾಜಕೀಯ ಮಾಡಿದ್ವಿ. ಅಧ್ಯಕ್ಷರನ್ನ ಬಿಜೆಪಿ ಅಂತ ಮಾಡಿದ್ರೆ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅವರು. ನಗರಗೆರೆ ಬಿಜೆಪಿ ಮುಖಂಡ ರಂಗನಾಥ್ ಮಾತನಾಡಿ, ಯಡಿಯೂರಪ್ಪ ಮಗನಿಗೆ ಅಧ್ಯಕ್ಷರ ಪದವಿ ನೀಡಬಹುದು, ರವಿನಾರಾಯಣ ರೆಡ್ಡಿ ಮಗನಾದ ಭರತ್ ರೆಡ್ಡಿಗೆ ಯಾಕೆ ನೀಡಬಾರದು ಅಂತ ರಾಜ್ಯ ನಾಯಕರಿಗೆ ಪ್ರಶ್ನೆ ಮಾಡಿದ್ರು. ನಗರಗೆರೆ ಬಿಜೆಪಿ ಹಿರಿಯ ಮುಖಂಡರಾದ ವೇಮಾರೆಡ್ಡಿ ಮಾತನಾಡಿ, ಭರತ್ ರೆಡ್ಡಿ ಮತ್ತು ಮೃತ್ಯುಂಜಯ ಅವರನ್ನ 1 ವರ್ಷದಿಂದ ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಾವೆಲ್ಲ ನಿಶ್ಚಯ ಮಾಡಿದ್ದೇವೆ. ರಾಜ್ಯ ನಾಯಕರು ಒಪ್ಪಿದ್ರು. ಆದರೆ ಈಗ ಕೆಲವರು ಬಂದು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಎಂದರು. ಕೇಳಿ ನಿಮ್ಮ ಅಭಿಪ್ರಾಯ ನಾಲ್ಕು ಬರ್ತೀವಿ ಅಂತ ಸುಮ್ಮನೆ ರಂಗನಾಥ್ ಕೇಳಿದ್ರೆ ಅವ್ರು ಕೇಳಿದ್ರೆ ನೀವು ಯಾಕಿರಲ್ಲ ನೋಡ್ರಿ. 1 ವರ್ಷದಿಂದ ನಾನು ನಿರ್ವಹಿಸ್ತೀನಿ. ನನ್ನ ಒಂದು ಆಯ್ಕೆ ಭರತ್ ರೆಡ್ಡಿ ಅವ್ರದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಸ್ವಾಗತ್, ಗೌರಿಬಿದನೂರು, ಸುಮನ್ ಟಿವಿ.